ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೇಳಿ ಇಡೀ ದೇಶದಲ್ಲಿ 400 ಹೆಚ್ಚು ಸೀಟ್ಗಳನ್ನು ಲೋಕಸಭೆಗೆ ಗೆಲ್ಲಬೇಕು ಅನ್ನೋ ಒಂದು ಕಾರ್ಯಸೂಚಿ ಮೇಲೆಗೆ ನಮ್ಮ ದಾವಣಗೆರೆಗೆ ಸಿದ್ದೇಶ್ ಅವರ ಧರ್ಮಪತ್ನಿಯವರಿಗೆ ಟಿಕೆಟನ್ನು ಕೊಟ್ಟಿದ್ದೀರಿ. ಏನೇ ಗೊಂದಲ ಇದ್ರೂ ಕೂಡ ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು. ಅದರಲ್ಲಿ ಎರಡು ಮಾತಿಲ್ಲ ಯಾರದೂ ಕೂಡ. ಟಿಕೆಟ್ ಘೋಷಣೆ ಆದಾಗ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಗೊಂದಲಗಳಿರುತ್ತೆ. ಇನ್ನೊಂದು ವಾರ ಹೋದ್ಮೇಲೆ ಅವ್ರನ್ನೂ ಜೊತೆ ಮಾತಾಡಿ ಎಲ್ಲರೂ ಮೋದಿಯವರು ಈ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಆ ದೃಷ್ಟಿಯಿಂದ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಿ. ಕಾಂಗ್ರೆಸ್ ಅವರು ಇನ್ನೂ ಟಿಕೆಟನ್ನು ಹಂಚಿಲ್ಲ. ಟಿಕೆಟ್ ಹಂಚಿಕೆ ಆದಾಗ ಎಲ್ಲ ಪಾರ್ಟಿಯಲ್ಲೂ ಇದು ಸರ್ವೇ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಗೊಂದಲ ಆಗ್ತಾಯಿದೆ. ನಮ್ಮ ಪಾರ್ಟಿಯಲ್ಲಿ ಯಾವುದೋ ಆ ಥರದ ಮೇಜರ್ ಗೊಂದಲಗಳಿಲ್ಲ. ಯಾರು ರೆಬೆಲ್ ನಿಲ್ತೀರಿ ಅನ್ನೋರು ಯಾರೂ ಇಲ್ಲ. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿರುವಂಥ ಭ್ರಷ್ಟ ಕಾಂಗ್ರೆಸ್ಸನ್ನು ತೊಲಗಿಸುವಂಥ ದೃಷ್ಟಿಯಿಂದ ಈ ಚುನಾವಣೆ ಮಹತ್ತರವಾದಂಥ ಚುನಾವಣೆ. ಅದಕ್ಕೆ ಜನ ಕಾಂಗ್ರೆಸ್ ವಿರುದ್ಧವಾಗಿ ಮತವನ್ನು ಹಾಕ್ತಾರೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲ ಟಿಕೆಟನ್ನು ಘೋಷಣೆ ಮಾಡಿದಿರಿ. ಇನ್ನು ಉಳಿದಂಥ ಟಿಕೆಟನ್ನು ಕೂಡ ಇನ್ನೊಂದು 3-4 ದಿನದಲ್ಲಿ ಉಳಿದಂಥ ಟಿಕೆಟನ್ನು ಘೋಷಣೆ ಆಗಿ ನಾವೆಲ್ಲರೂ ಕಾರ್ಯರೂಪಕ್ಕೆ ಇಳಿದು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತೀರಿ. ನಾನು ಕೂಡ ಇವತ್ತು ಈ ಒಂದು ಸಿದ್ದೇಶ್ ಅವರ ಚುನಾವಣಾ ಕಚೇರಿಯ ಆಫೀಸನ್ನು ಉದ್ಘಾಟನೆ ಮಾಡೋಕ್ಕೋಸ್ಕರ ನಾನು ಬೈರ್ತಿ ಬಸವರಾಜ್ ಅವರು ನಮ್ಮ ರವಿಕುಮಾರ್ ಅವರು ಇಲ್ಲಿ ಬಂದಿದ್ದೀರಿ. ನಾವು ಕೂಡ ಈ ಚುನಾವಣೆಯಲ್ಲಿ ಸಿದ್ದೇಶ್ ಅವರ ಶ್ರೀಮತಿಯವರು ಗೆಲ್ಲೇಬೇಕು ಆ ಒಂದು ಯೋಜನೆಯ ಕಾರ್ಯರೂಪಕ್ಕೆ ತರುವಂಥದ್ದಕ್ಕೆ ನಾವು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತೀವಿ. ಖಂಡಿತವಾಗಿ ನಮ್ಮ ಹಿರಿಯರು ಏನಿದ್ದಾರೆ ಎಲ್ಲರೂ ಕೂಡ ಕರೆದು ಮಾತಾಡಿ ಸಮಾಧಾನ ಪಡಿಸೋಂಥ ಕೆಲಸ ಖಂಡಿತವಾಗಿ ಮಾಡ್ತಾರೆ. ಅದರಲ್ಲಿ ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಇನ್ನೊಂದು 3-4 ದಿವಸಗಳಲ್ಲಿ ಆಗ್ತದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋದು ಎಲ್ಲರ ಇಚ್ಛೆ. ಮತ್ತು ಈ ದೇಶದ ಪ್ರತಿಯೊಬ್ಬ ಮತದಾರರ ಒಂದು ಇದು ಇವತ್ತು ನಾವು ಯಾವತ್ತೂ BJP ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತೇಳಿ ಕಾತರರಾಗಿದ್ದಾರೆ. ಹಾಗಾಗಿ ಖಂಡಿತವಾಗಿ ಏನು ಗೊಂದಲವಿದೆ ಎಲ್ಲವೂ ಕೂಡ ಸರಿಪಡಿಸೋ ಕೆಲಸ ನಮ್ಮೆಲ್ಲ ಮುಖಂಡರು ಹಿರಿಯರು ಮಾಡೇ ಮಾಡ್ತಾರೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ಮತ್ತು ಎಲ್ಲರೂ ಕೂಡ ಸೇರಿ ನಾವು ಅವ್ರನ್ನ ಸರಿಪಡಿಸಿ ಮತ್ತು ನಮ್ಮ ಪಕ್ಷದ ಗೆಲುವಿಗೆ ನಾವೆಲ್ಲ ಕೂಡ ಕಂಕಣಬದ್ಧರಾಗ್ತೀವಿ. ಡ್ಯಾಮೇಜ್ ಮುಂದುವರಿಯಲ್ಲ. ಈಗ ಟಿಕೆಟ್ ಗೊಂದಲ ಇತ್ತು, ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಟಿಕೆಟ್ ಕೇಳಿದರೆ ಈಗ ಟಿಕೆಟ್ ಘೋಷಣೆ ಆಗಿದೆ. ಘೋಷಣೆ ಆದಮೇಲೆ ಕೆಲವು ಸಮಸ್ಯೆಗಳಿದೆ, ಅದನ್ನು ಮುಂದಿನ ದಿನಗಳೇ ಖಂಡಿತವಾಗಿ ಸರಿಪಡಿಸೋಂಥ ಕೆಲಸ ಎಲ್ಲ ಮಾಡ್ತಾರೆ. ಅವ್ರ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿಲ್ವಾ? ಪಟ್ಟಿನೇ ಇದೆ. ನೀವೇ ಪೇಪರಲ್ಲಿ ಹಾಕಿದ್ದೀರಾ ಯಾರ್ಯಾರು ಏನು ಏನದು ಅದು ಎಲ್ಲ ಪಕ್ಷಗಳು ಕೂಡ ಮಾಡಿದ್ದಾರೆ. ಒಂದೇ ಪಕ್ಷ ಅಲ್ಲ, ಎಲ್ಲ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ADMK ಇಂದ ಹಿಡಿದು ಎಲ್ಲ ಪಕ್ಷಗಳು ಕೂಡ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅದೊಂದು ಹೊಸದೇನಲ್ಲ. ಸೊ ಅದು ಆಗಿದೆ. ಅದು ಮುಂದೆ ಏನೇನು ಮಾಡ್ತಾರೋ ಅದನ್ನು ತೀರ್ಮಾನ ಮಾಡ್ತಾರೆ. ಯಡಿಯೂರಪ್ಪ ಕೇಸ್ ವಿಚಾರ ಈಗ ವಿರೋಧ ಪಕ್ಷ ನಾಯಕರು ಏನು ಹೇಳಿದ್ರು ನಮಗೂ ಕೂಡ ಏನು ಮಾಹಿತಿ ಇಲ್ಲ. ಸೊ ಅವರು ಆಲ್ರೆಡಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಅಂತೇಳಿ ಈಗ ತಾನೇ ಹೇಳ್ತಾಯಿದ್ರು. ಅವರೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಇವೆಲ್ಲ ನಡೀತದೆ. ಚುನಾವಣೆ ಸಂದರ್ಭಗಳಲ್ಲಿ ಏನೇನು ಆಪಾದನೆಗಳು ಮಾಡಬೇಕು ಇವೆಲ್ಲ ಕೂಡ ಕೆಲವು ವಿರೋಧ ಪಕ್ಷಗಳು ನಮ್ಮ ಆಡಳಿತ ಪಕ್ಷಗಳು ಇವೆಲ್ಲ ಮಾಡ್ತಾರೆ. ಸೊ ಅದನ್ನು ಎಲ್ಲವನ್ನು ಮೆಟ್ಟಿಲಿನಂಥ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ. ಅದನ್ನು ನಾವು ಖಂಡಿತವಾಗಿ ಎದುರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ಹೇಳಿದ್ನಲ್ಲ, ಈಗ ದ್ವೇಷದ ರಾಜಕಾರಣ ಮಾಡೋಂಥದ್ದು ಸಮಂಜಸ ಅಲ್ಲ. ಯಾರು ಕೂಡ ದ್ವೇಷದ ರಾಜಕಾರಣ ಮಾಡ್ಬೋದು. ರಾಜಕೀಯ ಮಾಡಲಿ. ಇವತ್ತು ಚುನಾವಣೆಗೆ ಬರ್ತದೆ ಹೋಗ್ತದೆ. ಆದರೆ ಯಾರೂ ಇಲ್ಲಿ ಶಾಶ್ವತ ಅಲ್ಲ. ನೀವು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಚಕ್ರ ತಿರುಗ್ತಾ ಇರ್ತದೆ. ಚಕ್ರ ಈಗ ಕೆಳಗಿರೋದು ಮೇಲೆ ಬರಲೇಬೇಕು, ಮೇಲೆ ಇರೋದು ಕೆಳಗೆ ಹೋಗಲೇಬೇಕು. ಇವತ್ತು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ನೀವು ಏನೇನು ದಬ್ಬಾಳಿಕೆಗಳು ಮಾಡ್ತಾಯಿದ್ದೀರ ಅದನ್ನು ಮಾಡೋಕ್ಕೆ ಮಾಡಿರಿ. ಮುಂದೆ ಅದನ್ನು ಪ್ರತಿಫಲನ ನೀವು ಅನುಭವಿಸ್ತೀರ ಅಷ್ಟೇ.